ಎಷ್ಟು ಮುಂದುವರಿತದೆ ಅಂದರೆ ತಮಗೆಲ್ಲ ಗೊತ್ತಿರೋ ರೀತಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಾಗಿ ಅದನ್ನು ನಂಬುವಂಥ ವಿಚಾರ, ಹಾಗೆ ಅದನ್ನು ಆಚರಣೆ ಮಾಡುವಂಥ ವಿಚಾರ ಜಾಸ್ತಿ ಆಗಿದೆ. ಇದನ್ನೆಲ್ಲ ಸರಳವಾದ ರೀತಿಯಲ್ಲಿ ವಿಜ್ಞಾನ ಸೈಂಟಿಫಿಕ್ಕಾಗಿ ತಗೊಂಡು ಹೋಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇದು ಸಂಪೂರ್ಣವಾಗಿ ಇದೊಂದು ಬದಲಾವಣೆ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಈ ನಮ್ಮ ಒಂದು ಆರ್ಗನೈಸೇಷನ್ನು ಏನಿದೆ, ನಮ್ಮ ಮೂರ್ತಿಯವರು ನರಸಿಂಹಮೂರ್ತಿಯವರು ಇರ್ಬೋದು, ಕೆಲವು ಸ್ನೇಹಿತರು ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಒಂದು ಇದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ವಿಶ್ವದಲ್ಲಿರ್ತಕ್ಕಂಥ, ನಮ್ಮ ದೇಶದಲ್ಲಿರ್ತಕ್ಕಂಥ, ನಮ್ಮ ಭಾಗದ ಎಲ್ಲ ಜನರು ಕೂಡ ಸಹಕಾರ ಒಂದು ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇದು ತುಂಬ ಒಳ್ಳೆಯ ವಿಷಯ. ನಮಗೆ ಮುಖ್ಯವಾಗಿ ಬೇಕಾದ್ದು ಪ್ರಕೃತಿ ಮೊದಲು ಬಂತ, ವಿಜ್ಞಾನ ಮೊದಲು ಬಂತ. ಪ್ರಕೃತಿ ಮೊದಲು ಎಲ್ಲ ಇದೆ, ಫಸ್ಟೇನೆ ಎಲ್ಲರಿಗಿಂತ ಮುಂಚೆ ಪ್ರಕೃತಿ ಬಂದಿದೆ. ಸೈಂಟಿಫಿಕ್ಕು ವಿಜ್ಞಾನ ಬಂದಿರೋದು ಆಮೇಲೆ. ನಾವು ಪ್ರಕೃತಿ ಬಗ್ಗೆ ಮಾತಾಡ್ತೀವಿ. ಪ್ರಕೃತಿ ಯಾವ ರೀತಿ ಸೃಷ್ಟಿಯಾಗಿದೆ ತಮಗೆಲ್ಲ ಗೊತ್ತಿರೋಂಥದ್ದೇ. ಇದನ್ನು ಯಾವ ರೀತಿ ನಾವು ಅಳವಡಿಸ್ಕೋತೀವೋ ಅದರ ಮೇಲೆ ಒಂದು ವಿಜ್ಞಾನದ ಒಂದು ಪರಿಣಾಮ ಬೀರೋ ರೀತಿಯಲ್ಲಿ ಇವತ್ತಿನ ದಿವಸ ತಾವು ನೋಡಿರ್ಬೋದು. ಈ ಕೆಲವು ಫ್ಲಡ್ಸ್ ಆಗ್ತಾ ಇದೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯದಲ್ಲೂ ಕೂಡ, ಬೇರೆ ದೇಶಗಳಲ್ಲೂ ಕೂಡ ಹಲವಾರು ರೀತಿಯ ಫ್ಲಡ್ಸ್ ಎಲ್ಲ ನಡೀತಾ ಇದೆ. ಇದಕ್ಕೆ ಕಾರಣ ಪ್ರಕೃತಿ ನಿಯಮಗಳ ಸ್ವಲ್ಪ ಬದಲಾವಣೆ. ಸೈಂಟಿಫಿಕ್ಕಾಗಿ ಏನು ಒಂದು ಇದನ್ನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋದರೆ ಇದೆಲ್ಲ ತಡಿಬೋದು ಅನ್ನೋ ಒಂದು ಉದ್ದೇಶ ಮತ್ತು ಆ ಒಂದು ಮಾಹಿತಿನೂ ಕೂಡ ಹೇಳೋದಕ್ಕೆ ಆಗ್ಬೋದು. ಸರ್, ಇವತ್ತು ಭೀಮನ ಅಮಾವಾಸ್ಯೆ ಮೌಢ್ಯಾಚರಣೆಯ ದಿವಸ ಅಲ್ಲ. ಗಂಡನನ್ನು ಪತ್ನಿಯಾದವಳು ಪತಿಯನ್ನು ಪೂಜಿಸುವಂಥ ದಿನ, ಗೌರವ ಸೂಚಿಸುವಂಥ ದಿವಸ, ನಂಬಿಕೆಯನ್ನು ಸೂಚಿಸುವಂಥ ದಿನ. ಇದರ ಮೌಢ್ಯತೆ ಏನಿದೆ ಸರ್? ಮೌಢ್ಯತೆ ಏನೂ ಇಲ್ಲ ಇದರಲ್ಲಿ. ಅದರ ಅವರವರ ನಂಬಿಕೆಗಳ ಮೇಲೆ ಇದು ಇದಾಗ್ತದೆ. ನಾವು ಕೆಲವರು ವಿಜ್ಞಾನದ ರೀತಿಯಲ್ಲಿ ಸೈಂಟಿಫಿಕ್ಕಾಗಿ ಮುಂದುವರಿತೇವೆ. ನಮ್ಮ ಜೀವನವನ್ನು ಕೂಡ ಸೈಂಟಿಫಿಕ್ಕಾಗಿ ಸಾಧನೆ ಮಾಡಬೇಕು. ಭಾಳ ಸರಳವಾಗಿ ಗಂಡನನ್ನು ಪೂಜೆ ಮಾಡಿ ಗಂಡನಿಗೆ ಒಳ್ಳೇದಾಗಲಿ ಅಂತ ಅರಸ್ಕೊಂಡು ಮಾಡೋದ್ರಲ್ಲಿ ಮೌಢ್ಯತೆ ಏನಿದೆ? ಅವರವರ ಒಂದು ಇಚ್ಛೆಗೆ ಸಂಬಂಧಪಟ್ಟದ್ದು. ನಾವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಲೂ ಹೇಳ್ಬೋದು.